ಶಿವಾನಂದ ಪಾಟೀಲ್ ವಿರುದ್ಧವೂ ಕೂಡ ಯತ್ನಾಳ್ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗಳ ಗೆಲುವಿಗೆ ಕಾರ್ಖಾನೆಗಳಿಗೆ ಹಣ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋ ಆರೋಪವನ್ನ ಯತ್ನಾಳ್ ಅವರು ಮಾಡ್ತಾ ಇರುವಂತದ್ದು. ಎಲ್ಲಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ 50 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಧಿವೇಶನದಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ತೂಗೋ ಯಂತ್ರದ ಬಗ್ಗೆ ಕೂಡ ಯತ್ನಾಳ್ ಅವರು ಅಲ್ಲಿ ಮಾತನಾಡ್ತಾ ಹೋಗ್ತಾರೆ. ಆದ್ರೆ ಇವತ್ತು ಮಗಳ ಗೆಲುವಿಗೆ ಮಾಲೀಕರ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಒಂದ್ ರೀತಿಯಾಗಿ ಗಂಭೀರದ ಆರೋಪವನ್ನ ಶಿವಾನಂದ ಪಾಟೀಲ್ ಅವರ ವಿರುದ್ಧ ಬಸವನಗೌಡ ಯತ್ನಾಳ್ ಅವರು ಮಾಡ್ತಾ ಇರುವಂತದ್ದು. ಅದೇನು ಆರೋಪ ಮಾಡಿದ್ರು ನೋಡ್ತಾ ಹೋಗೋಣ. ಸಕ್ರಿ ಮಂತ್ರಿ ಏನ್ ಹೇಳ್ಬಿಡ್ತ ಬೆಳಗಾವದಾಗ ರೈತರು ಬಡಗಾಲ ಬರಲಿ ಅಂತ ಬಯಸ್ತಾರ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ. ಮನೆ ವಿಧಾನಸಭೆಗೆ ಜಗಳ ಆಯ್ತು ಅವನಿಗೆ ನಾನು ಅಂದಿಲ್ಲ ಅಂದ್ರೆ ಹೇಳು ನಿನ್ನ ಮ್ಯಾಗ ಕೇಸ್ ಹಾಕೋ. ನಾವು 100 ಅದಾವ ಅದು ಕಡೆ ನಿಂದೊಂದು 101. ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ. ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಈಗ ಎಲ್ಲ ಫ್ಯಾಕ್ಟರಿ ಏನ್ ಹೇಳ ಗುರ್ತೈತನ ನನ್ನ ಮಗಳು ಇರ್ತಾಳ ಎಲ್ಲರೂ 50-50 ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕುದಿಲ್ಲ. ಕೊಡ್ಲಿಲ್ಲ ಅಂದ್ರೆ ಕಾಟ ಹಾಕ್ತೀನಪ್ಪ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಲೀಡರ್ ಇರ್ತಾರೆ ರೊಕ್ಕ ಕಲೆಕ್ಷನ್ ಮಾಡಿ ಕೊಡೋರು. ಶಿವಾನಂದ ಪಾಟೀಲ್ ಸಾಹೇಬ್ನ ಹೇಳ್ಯಾರ ಇವತ್ತು ಮ್ಯಾಕ್ಲಿ ಹೊಡಿತೀನಿ ನಾ ಕಾಟೇನು ಹೊಡಿದಿಲ್ಲ. ಬೇಕಾದಂಗೆ ಕಾಟ ಹಾಕಿ ಮಗ ಹತ್ತು ಹಾಕಲಿ ನನ್ನ ಫ್ಯಾಕ್ಟ್ರಿ ಮುಂದೆ ಏನಾಗೋದು ನೋಡ್ರಿ. ನಿಮ್ಮ ರೊಕ್ಕನೇ ತಗೊಂಡು ನಿಮ್ಗೆ ಹೊಡಿಲಾಕತ್ತಾರ.